RCB ಹೊಸ ಅಧ್ಯಾಯ. ಈ ಸಲ ಖಂಡಿತ ನಮ್ಮ RCBನೇ ಕಪ್ ಹೊಡೆಯೋದು. ಖಂಡಿತ ಎಲ್ಲರೂ ಸಪೋರ್ಟ್ ಮಾಡಿ. ಈ ಸಲ ಕಪ್ ನಮ್ದೇ, ಏನಾದ್ರೂ ಕಪ್ ನಮ್ದೇ. RCB. ಇನ್ನು ಏನು ಹೇಳು ಚೆಂಟು ಏಮನ್ చెప్పు ಚೆಂಟು ಏನು ಹೇಳ ಏನೋ ಹೇಳು ವಿರಾಟ್ ಬಗ್ಗೆ. ಏನೋ ಒಂದು ವಿಷಯ ಹೇಳೋಕಲ್ಲ. ಹೋದ ಸರಿ ಲಕ್ನೋ ಜೊತೆ ನಮ್ಮ ವಿರಾಟ್ ಕೊಹ್ಲಿ ಜಗಳ ಆಡಿದ್ದು, ಇವತ್ತಿನ ಆ ಥರನೇ ಖುಷಿ ಇರಬೇಕು ನಮಗೆ. ಇನ್ನು ಮ್ಯಾಚ್ ಇವತ್ತು ಹೋದ ಸರಿ KKR ಅಲ್ಲಿ ಸೋತೋಗಿದ್ದಾರೆ. ಆದರೆ ಖಂಡಿತ ಈ ಸಲ ಮಾತ್ರ ಇವತ್ತು ಮ್ಯಾಚ್ ಖಂಡಿತ ಚೆನ್ನಾಗಿರುತ್ತೆ ಅಂತ ಅನ್ಕೊತಾ ಇದ್ದೀವಿ. ಇವತ್ತು ಖಂಡಿತ ಗೆಲ್ಲುತ್ತೆ ಇವತ್ತು ಮ್ಯಾಚು. ಈ ಸಲ ಹೋದ ಸಲ ಮ್ಯಾಚಲ್ಲಿ ವಿರಾಟ್ ಒಬ್ಬನೇ ಆಡಿದ್ದಾನೆ, ಈ ಸಲ ಮ್ಯಾಕ್ಸ್ವೆಲ್ ಆಡ್ತಾನೆ ಅಂತ ಒಂದು ನಂಬಿಕೆ ಇದೆ ನಮಗೆಲ್ಲ. ಖಂಡಿತ ಮ್ಯಾಕ್ಸ್ವೆಲ್, ಡುಪ್ಲೆಸಿ, ಆಮೇಲೆ ವಿರಾಟ್ ಕೊಹ್ಲಿ ಖಂಡಿತ ಇವತ್ತು, ಸಿರಾಜ್ ಇವತ್ತು ಮ್ಯಾಚ್ ಖಂಡಿತ ಬೌಲಿಂಗ್ ಮಾಡ್ತಾನೆ. ಖಂಡಿತ ಈ ಸಲ ಕಪ್ ನಮ್ದೇ. ಪ್ರತಿ ಸಲ ಒಂದು ಆಗಿರ್ಬೋದು. ಈ ಸಲ ಹೊಸ ಅಧ್ಯಾಯ ಆಗಿದ್ದಕ್ಕೆ ಈ ಸಲ ನಮ್ದು ಖಂಡಿತ ಫಸ್ಟ್ ಲೇಡೀಸ್ ಆಗಿದ್ದಕ್ಕೆ ನಮ್ಮ ಕರ್ನಾಟಕದ ಫಸ್ಟ್ ಲೇಡೀಸ್ಗೆ ಚಾನ್ಸ್ ಕೊಟ್ಟಿದ್ದಾರೆ. ಎರಡನೇ ಸರಿ ನಮ್ಮ ಜೆಂಟ್ಸ್ಗೆ ಕಪ್ ಕೊಡ್ತಾ ಇದ್ದಾರೆ. ಖಂಡಿತ ಎಲ್ಲರೂ ಕಪ್ ಕೊಡ್ತಾರೆ ನಮಗೆ ಎಲ್ಲ. ಖಂಡಿತ RCB ಹೊಸ ಅಧ್ಯಾಯ. RCB ವಿರಾಟ್ ಕೊಹ್ಲಿ. ನಮಸ್ತೆ, ನಾನು ದೊಡ್ಡ RCB ಫ್ಯಾನು. ಹೋದ ಸತಿ ಮ್ಯಾಚು ಭಾಳ ಬೇಜಾರಾಯಿತು. ಈ ಸತಿ ಲಕ್ನೋ ಮ್ಯಾಚು ಮತ್ತು RCB ಇದೆ. ಇವತ್ತು ಗೆಲ್ಲಿ ಅಂತ ಬಯಸ್ತೀನಿ. RCBಗೆ ಜಯ ಆಗಲಿ. ಒಳ್ಳೆ ಬೌಲರು ಇಲ್ಲ, ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ ಆಡೋರು, ಆಟಗಾರರು ಯಾರೂ ಇಲ್ಲ. ಆಮೇಲೆ ಹೇಳ್ಬೇಕಂದ್ರೆ ಈ ಸತಿ ಇವತ್ತೇನೋ ನಾವು ಮ್ಯಾಚ್ ಸೋತ್ಬಿಟ್ರೆ RCB ಫ್ಯಾನ್ಸಿಗೆ ಮಾತ್ರ ಗಳು ಅಂತ ಅಲ್ಲಿ ಹತ್ಬಿಡ್ತಾರೆ. ಹೇಳ್ತಿದ್ದೀನಿ, ಮೊದಲು ಟೀಮ್ನಾಗಿರೋರು ಒಳ್ಳೆ ಬ್ಯಾಟ್ಸ್ಮನ್ನ ಹಾಕ್ರಿ, ಮತ್ತು ಒಳ್ಳೆ ಬೌಲರ್ನ ಹಾಕಿ. ಮೈನ್ ಬೌಲಿಂಗ್ ಮಾಡೋರೇ ಸರಿಯಾಗಿಲ್ಲ. ಫಸ್ಟ್ ಆಫ್ ಆಲ್ ಅದೊಂದು ಚೇಂಜ್ ಮಾಡಿ. ಟೀಮಿಗೆ ಹೇಳ್ತಿದ್ದೀನಿ, RCB ಮ್ಯಾನೇಜ್ಮೆಂಟ್ ಯಾವ ನೋಡ್ಕೊಂತಿದ್ದಾನೋ ಅಯ್ಯಪ್ಪ ಕರೆಕ್ಟಾಗಿ ಪುಸ್ಟ್ ಮಾಡಲಿ ಸರ್. ಪ್ರತಿ ಸಲ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ. ಕಪ್ಪು ಇಲ್ಲ, ಚಿಪ್ಪೆ. ಈ ಸತಿ ಸೋತ್ಬಿಟ್ರೆ ಚಿಪ್ಪೆ, ಕಪ್ಪು ಇಲ್ಲ. ಫ್ಯಾನ್ಸ್ ಮಾತ್ರ ಕ್ರೇಜ್ ಜಾಸ್ತಿ ಜನ ಇದ್ದಾರೆ ಸರ್. ಅಷ್ಟೊಂದು ಫ್ಯಾನ್ಸ್. ಅದು 16 ವರ್ಷದಿಂದ ಸೋತು ಬೇಜಾರಾಗ್ಬಿಟ್ಟೈತೆ. ಇನ್ನೇ ನಾವು ಗೆಲ್ಲಲ್ಲ. ಕಪ್ ನಮ್ದೆ. ಕಪ್ಪು ಇಲ್ಲ, ಚಿಪ್ಪೆ. ಸರ್ ನೀವೊಂದು RCB ಫ್ಯಾನ್ ಆಗಿ ನಿಮ್ಗೊಂದು ಎಲ್ಲೇ ಮತ್ತೆ ಇನ್ನೇನು ಅನ್ಬೇಕು ಮೇಡಮ್. ಬಂದಾಗೆಲ್ಲ ಬ್ಲ್ಯಾಕಲ್ಲಿ ಟಿಕೆಟ್ 2,000 ರೂಪಾಯಿ 10,000 ಕೊಟ್ಟು ಬ್ಲ್ಯಾಕಲ್ಲಿ ಟಿಕೆಟ್ ತಗೊಂಡು ನೋಡ್ತೀವಿ. ಬಂದಾಗೆಲ್ಲ 10-15 ಸಾವಿರ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತೀವಿ. ದುಡ್ಡು ಹಾಳಾಗೋಗ್ಲಿ. RCB ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ ಫ್ಯಾನ್ಸು. RCB 2020 ಮ್ಯಾಚಲ್ಲಿ ಎಷ್ಟೋ ಜನ ಇದ್ದಾರೆ ಫ್ಯಾನ್ಸ್. ಅವ್ರಿಗೆ ಬಿಟ್ಬಿಟ್ರೆ ನಮ್ದು RCB ಫ್ಯಾನ್ಸೇ ಜಾಸ್ತಿ ಇರೋದು. ನಿಮ್ದು ಫೇವ್ರೆಟ್ ಕ್ರಿಕೆಟರ್ ಯಾರು ಸರ್? ನನ್ನ ಫೇವ್ರೆಟ್ ಕ್ರಿಕೆಟರ್ ಹೇಳ್ಬೇಕಂದ್ರೆ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಅಯ್ಯಪ್ಪ ಜಾಸ್ತಿ ಹೊಡೆಯೋದೇ ಬೇಡ, ಕಡಿಮೆನೇ ಹೊಡೀಲಿ, ಮ್ಯಾಚ್ ವಿನ್ ಆಗಲಿ. ಅಯ್ಯಪ್ಪ ಜಾಸ್ತಿ ಹೊಡೆದಿದ್ದ ದಿನ ಮ್ಯಾಚ್ ನಮ್ದು ಸೋತದ. ಒಳ್ಳೆ ಪ್ಲೇಯರ್ ಯಾರು ಸರ್ RCB ಅಲ್ಲಿ? ಒಳ್ಳೆ ಪ್ಲೇಯರ್ ಹಳಬ್ರ ಚಹಲ್ ಇದ್ದ, ಅವ್ನು ಒಳ್ಳೆ ಬೌಲರು. ಚಹಲಿಗೆ ತೆಗಿಬಾರ್ದಿತ್ತು ಫಸ್ಟ್ ಆಫ್ ಆಲ್. ಚಹಲ್ ಅವ್ನಿದ್ದಿದ್ರೆ ಮ್ಯಾಚ್ ಚೆನ್ನಾಗಿರ್ತಿತ್ತು. ಮ್ಯಾಚ್ ಗೆದ್ದೆ ಹೇಳ್ತಿದ್ರು. ನೋಡಕ್ ಸಣ್ಣ ಇದ್ರೆ ಅಲ್ಲ, ಮಾಡೋ ಬೌಲಿಂಗ್ ಕರೆಕ್ಟಾಗಿ ಗುರಿ ಇಟ್ಟು ಹೊಡೆದ್ರೆ ಬೋಲ್ಡ್ ಆಗ್ತಿತ್ತು ಅವ್ನು. ಕ್ಯಾಚ್ ವಿಕೆಟ್ ಕಣ್ಣು ಮುಚ್ಕೊಂಡ ತಕ್ಷಣ ಕ್ಯಾಚ್ ವಿಕೆಟ್ ಉದ್ರೋದು. ಸರ್ ಹುಡುಗಿಯರು ಬಂದಿರಲ್ಲ ಸರ್? ಅಲ್ಲ, ಹುಡುಗಿರಿಗೆ ಇದ್ದಷ್ಟು ಅದು ಪಾಪ ಹುಡುಗಿರ್ ಗೆದ್ದಿದಾರೆ ಅಂತ ಒಂದು ಯೋಗ್ಯತೆ ಐತೆ. ಹುಡುಗಿರು ಏನಾರ ಸೋತ್ ಬಿಟ್ಟಿದ್ರೆ ನಮ್ಮ RCB ಫ್ಯಾನ್ಸಿಗೆ ಮಾನ ಮರ್ಯಾದೆ ಏನೇನು ಇಡ್ತಿರ್ಲಿಲ್ಲ. ಈ ಸತಿ ಕಪ್ ನಮ್ದೇ ಅಂತಾರೆ. ನಮಗೆ ಬಿಟ್ಕೊಳಕ್ಕಾಗತ್ತಾ? RCB ಅಂದ್ರೆ ಏನು? ನಾವು ಬಂದಿದ್ದೀವಿ, ಫಸ್ಟ್ ಟೈಮ್ ಬಂದಿದ್ದೀವಿ. ಟಿವಿಯಲ್ಲಿ ಯಾವಾಗಲೂ ಶೇರ್ ಮಾಡ್ತಿದ್ವಿ. ಬಟ್ ಇವಾಗ ಕೋರಿನ್ ಗೆಲ್ದೆ ಬರೋದು. ನಾವು ಬರ್ತಿದೀವಿ ಅಂತ ನಾನು ಗೆಲ್ತಾರೆ. ಮ್ಯಾಮ್ ಪ್ರತಿ ಸಲ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ ಹೇಳ್ಕೊಂಡು ಈ ಸಲ ಗೆಲ್ಲಲ್ಲ ಅಂದ್ರೂ RCB ಫಾರ್ ಎವರ್ ನಮ್ಮ ಮನಸ್ಸಲ್ಲಿ ಇರ್ತಾರೆ. ಡೋಂಟ್ ವರಿ. ನಿಮ್ ಫೇವರೇಟ್ ಯಾರು? ವಿರಾಟ್ ಕೊಹ್ಲಿ ಸೆಂಚುರಿ ಪಕ್ಕನಾ? ಇವತ್ತು ಪಕ್ಕ. ಪ್ರತಿ ಸಲ ಬಂದಿದ್ರಾ ಮ್ಯಾಚ್ ನೋಡ್ಲಿಕ್ಕೆ RCB? ಫಸ್ಟ್ ಟೈಮ್ ಬಂದಿದ್ದಾರಾ? ಹೆಣ್ಮಕ್ಳು ವಿನ್ ಆಗಿದಾರಲ್ಲ, ಸೊ ಮ್ಯಾಮ್ ಅದಕ್ಕೆ ಆಬ್ವಿಯಸ್ಲಿ ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳು ಸ್ಟ್ರಾಂಗ್. ಆಬ್ವಿಯಸ್ಲಿ ಆದ್ರೆ ಗಂಡು ಮಕ್ಳು ಇರ್ತಾರಪ್ಪ. ನಾವ್ ಯಾವಾಗ್ಲೂ RCBಗೆನೆ ಇದ್ ಮಾಡೋದು. ಗಂಡ್ ಮಕ್ಳು ಹೆಣ್ಮಕ್ಳು ಯಾರ್ಯಾರು RCB ಫಾರ್ ಎವರ್ ಅಷ್ಟೇ. RCB ಫಾರ್ ಎವರ್. RCB ವಿನ್ನೇ ಆಗ್ತಾರೆ ಇವತ್ತು ವಿನ್ನೇ ಪಕ್ಕ. RCB ಫ್ಯಾನ್ಸ್. ನಾನು ಫಸ್ಟ್ ಸೀಸನ್ ನನಗೆ ಗೊತ್ತಿರಲಿಲ್ಲ. ನಾವಪ್ಪ ಅವರು ಇವರು ನೋಡ್ಬೇಕಾದ್ರೆ ಹಾಗೆ ನೋಡ್ಕೊಂಡು ಶುರು ಮಾಡಿದ್ವಿ. ಆಮೇಲೆ ನನಗೆ ಎಲ್ಲ RCB ಅಂದಮೇಲೆ ವಿರಾಟ್ ಕೊಹ್ಲಿ ಫ್ಯಾನ್ ಆದ್ಮೇಲಿಂದ RCB. ನೀವು ವಿರಾಟ್ ಕೊಹ್ಲಿ ಫ್ಯಾನಾ? ಹೌದು, ವಿರಾಟ್ ಕೊಹ್ಲಿ ಫ್ಯಾನ್. ಓಕೆ. ಪ್ರತಿ ಸಲ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ ಹೇಳ್ತಾರೆ. ಬಟ್ ಒಂದ್ಸಲನೂ ಕಪ್ ಗೆದ್ದಿದ್ದು ಕಾಣಿಲ್ಲ.
ವಿ ಆರ್ ನಾಟ್ ಹಿಯರ್ ಫಾರ್ ಕಪ್, ವಿ ಆರ್ ಹಿಯರ್ ಫಾರ್ ಎಂಟರ್ಟೈನ್ಮೆಂಟ್. ಓನ್ಲಿ ಎಂಟರ್ಟೈನ್ಮೆಂಟ್. ವಿರಾಟ್ ಕೊಹ್ಲಿ ಒಂದು ಕಪ್ ಬರಲಿ ಬರದೇ ಇರಲಿ. ಸಕ್ಸಸ್ ಗಿವ್ಸ್ ಯು ಫ್ಯಾನ್, ಫೇಲ್ಯೂರ್ ಗಿವ್ಸ್ ಯು ಡೈ ಹಾರ್ಡ್ ಫ್ಯಾನ್ಸ್ ಲೈಕ್ ಅಸ್. ಬಟ್ ಗರ್ಲ್ಸ್ ಈ ಸಲ ಗೆದ್ರು ಅದು ಖುಷಿ. ಅದಕ್ಕೂ ಲೇಡೀಸ್ ಫಸ್ಟ್ ಅಂತ ಆಲ್ರೆಡಿ ಟ್ರಾಲ್ ಮಾಡಾಯ್ತು. ಹೆಂಗೋ ಕಪ್ ಬರಲಿ ಬಿಡಲಿ ಒಟ್ಟರೆ ಸಪೋರ್ಟ್ ಅಂತೂ ಇದೆ. ಸಪೋರ್ಟ್ ಅಂತ ಯಾರು ಸರ್ ಒಳ್ಳೆ ಪ್ಲೇಯರ್ ಯಾರು RCBದು? ವಿರಾಟ್ ಕೊಹ್ಲಿ ಇದೆ. ಅಂದರೆ ಓಕೆ, ಇವ್ರು ಇರಬಾರ್ದಿತ್ತು ಅಂತ ಹೇಳಿ ಒಂದು ಪ್ಲೇಯರ್ ಇರ್ತಿದ್ರೆ ಯಾರಾದರೂ ಇರಲಿ, ನನಗೆ ಅದೆಲ್ಲ ಗೊತ್ತಿಲ್ಲ. ಕೊಹ್ಲಿ ಇದ್ರೆ ಸಾಕು. ಸೊ ಹಾಗಾಗಿ ನೀವು RCBಗಿಂತ ಹೆಚ್ಚು ಕೊಹ್ಲಿ ಫ್ಯಾನ್ಸ್ ಕಾಣಬೇಕು. ಇಲ್ಲ ಹೌದು, ಅದೊಂಥರ ಕೊಹ್ಲಿ ಫ್ಯಾನ್. ಬೆಂಗಳೂರು, ಇದು RCBಯ ಹೊಸ ಅಧ್ಯಾಯ. ಇವತ್ತು RCB ಪಕ್ಕಾ ವಿನ್ ಆಗುತ್ತೆ ಬಾಸ್. ಸರ್ ಪ್ರತಿ ಸಲ ಈ ಸಲ ಕಪ್ ನಮ್ದೇ ಅಂತ ಹೇಳ್ಕೊಂಡ್ರಿ. ಈ ಸಲ ಕಪ್ ನಮ್ದೇ ಅಲ್ಲ ಮೇಡಮ್, ಇನ್ಮೇಲೆ ಯಾವಾಗ್ಲೂ ಎಲ್ಲ ಸೀರೀಸ್ ಕಪ್ ನಮ್ದೇ. ಬಟ್ ಗೆದ್ದಿಲ್ಲಲ್ಲ ಸರ್. ಗೆಲ್ಲುತ್ತೆ ಮೇಡಮ್, ಈ ಸಲ ಪಕ್ಕಾ ಗೆಲ್ಲುತ್ತೆ. ಇದು RCBಯ ಹೊಸ ಅಧ್ಯಾಯ. RCB ಗೆಲ್ಲುತ್ತೆ. ಇದನ್ನ ನೋಡೋ ಜನ ನಮ್ಮನ್ನು ಬೈತಾರಂತ ಗೊತ್ತು, ಆದ್ರೆ ನಮಗಿರೋ RCB ಮೇಲಿನ ಹುಚ್ಚು ಯಾವತ್ತೂ ಕಡಿಮೆ ಆಗಲ್ಲ ಮೇಡಮ್. ಕಡಿಮೆ ಆಗಲ್ಲ. ಬಂದಿದ್ದೇವೆ ವಿಜಯನಗರ ಜಿಲ್ಲೆ ಹೂವಿನಡಲಿ ತಾಲೂಕಿಂದ ಬಂದಿದ್ದೀವಿ. ಹುಚ್ಚು ನೋಡ್ಲೇಬೇಕು RCB ವಿರಾಟ್ ಕೊಹ್ಲಿ ಯಾವ ತರ ಡೆಬ್ಯೂಟ್ ಮಾಡ್ತಾರೆ, ಯಾವ ತರ ಮುಂದೆ ಬರ್ತಾರೆ ಅಂತ. ಆದ್ರೂ RCB ವಿನ್ ಆಗ್ಲೇಬೇಕು. ಒಂದು ನಿಮಿಷ ಬಿಡಿ ಸರ್, ನಾ ಮಾತಾಡ್ತೇನೆ. ಬಿಡಿ ಸರ್, ಕೈ ಬಿಡಿ ಸರ್. RCB ಇವತ್ತು ವಿನ್ ಆಗ್ಲೇಬೇಕು. ಓಕೆ ಮೇಡಮ್, ಆಲ್ ದ ಬೆಸ್ಟ್. ಮಕ್ಕಳಿಗೆಲ್ಲ ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. ಮಕ್ಕಳು ಫುಲ್ ಫೈರ್. RCB ಫ್ಯಾನ್ಸ್ ಸರ್ ಮಾತಾಡಿ. ನಾವು RCB ಮ್ಯಾಚ್ ಪ್ರತಿ ಮ್ಯಾಚ್ ಬರ್ತಾರೆ. ಮನೆ KK ಬಂದಿದೆ, ಪಂಜಾಬ್ ಬಂದಿದೆ, ಎಲ್ಲ ಮ್ಯಾಚ್ ಬರ್ತಾರೆ. ಖುಷಿ ಆಗ್ತದೆ. ಯಾಕಂದ್ರೆ ನಾವು RCB ಫ್ಯಾನ್ ಹೊಸ ಇಲ್ಲಿ ಬರ್ತಾರೆ. ನಾವು ಮನೆ KK ಮೇಲೆ ಸೋತ್ರು, ಈ ತರ ಸೋಲೋ ಬೇಡ. ನಾವು ಸೋಲೋ ಬೇಡ. ನಾವು ಈ ಸಲ ಕಪ್ ನಮ್ದೇ. ಲೇಡೀಸ್ ನಾವು ನಮ್ದೇ. ಸೋತ್ರು ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. ನಾವೆಲ್ಲ ಸೇಮ್ ಡ್ರೆಸ್ ಹಾಕೊಂಡ್ ಬಂದಿದ್ದೀವಿ. ವಿ ಆರ್ ಕಂಪ್ಲೀಟ್ಲಿ ಸಪೋರ್ಟಿಂಗ್ RCB. ಈ ಸಲ ಕಪ್ ನಮ್ದೇ ಸರ್. ಪ್ರತಿ ಸಲ ಹಿಂಗೆ ಹೇಳ್ಬಿಟ್ಟು ಒಂದ್ಸಲ ಕಪ್ ಗೆದ್ದಿಲ್ಲಲ್ಲ ಸರ್. ಇಲ್ಲ ವುಮೆನ್ಸ್ ಗೆದ್ದಿದಾರಲ್ಲ, ಅವ್ರು ಹೇಳಿದಾರೆ ಕಪ್ ನಮ್ದು ಅಷ್ಟೇ ಅಲ್ಲ, ಈ ಸತಿ ಕಪ್ ನಮ್ದು. ಅದು women's ಹೇಳ್ದು ಸರ್. ತೋರಿಸ್ತೀವಿ. ಈ ಸಲ ಹೇಳ್ತಾ ಇಲ್ಲ, ಅದು ವಿರಾಟ್ ಕೊಹ್ಲಿ ಹೇಳಿದ್ದೇನಲ್ಲ, ಇದು ಹೊಸ ಅಧ್ಯಾಯ ನಮ್ದು. ಈ ಸಲ ಗೆಲ್ತೀವಿ, 100% ಗೆಲ್ತೀವಿ. ಲಾಸ್ಟ್ ಟೈಮ್ ಕೂಡ ಹಂಗೇನೆ ಹೇಳ್ತಿದ್ರಿ, ಬಟ್ ಆಗ್ಲಿಲ್ಲ. ಹೊಸ ಅಧ್ಯಾಯ ರಾಮ ಮಂದಿರ. ರಾಮ ಮಂದಿರದ ಲೆಕ್ಕದಲ್ಲಿ ವಿರಾಟ್ ಕೊಹ್ಲಿಗೆ ಮಗ ಬೇರೆ ಹುಟ್ಟಿದಾನೆ. ಫುಲ್ ಚಾನ್ಸ್ ಮೇಲೆ ಚಾನ್ಸ್ ಹೊಡಿತಿದೀವಿ. ಈ ಸಲ ಲಕ್ ಅಂತ ಹೇಳ್ತೀರಾ ಸರ್? ಲಕ್ ಅಂತ ಹೇಳ್ತೀರಾ? ಲಕ್ ಇಲ್ಲ, ಎಫರ್ಟ್ ಇದೆ ನಮ್ದು, ಗೆಲ್ತೀವಿ. ಇವತ್ತು ಹೋಪ್ಫುಲಿ ಲೋಕಿ ಫರ್ಗ್ಯೂಸನ್ ಆಡಿದ್ರೆ ವಿನ್ ಆಗುತ್ತೆ. ಸೆಂಚುರಿ ಹೊಡಿತಾನೆ ವಿರಾಟ್, ಇನ್ನೇನ್ ಬೇಕು ಅದಕ್ಕಿನ್ನ. RCB ಕಮ್ ಆನ್. ಸರ್ ಈ ಸೈಡ್ ಓಕೆ. ಒಂದು ನಿಮಿಷ ಸರ್. ಸರ್ ನೀವೇ ಬರ್ದಿದ್ದ? ಹೌದು, ನಾವೇ ಬರ್ದಿದ್ದೆ. ಪಕ್ಕ ಅಭಿಮಾನಿಯ? ಪಕ್ಕ ಅಭಿಮಾನಿ. RCB ಅಭಿಮಾನಿಯ, ವಿರಾಟ್ ಕೊಹ್ಲಿ ಅವ್ರದ್ದು ಅಭಿಮಾನಿಯ? ನಾವು ಕರ್ನಾಟಕದ ಅಭಿಮಾನಿ. ಯಾರೇ ಇದ್ರೂ ಪರವಾಗಿಲ್ಲ, ಆಡೋರು ಯಾರೇ ಇರಲಿ, ನಾವು ಕರ್ನಾಟಕ ಟೀಮ್ ಸಪೋರ್ಟ್ ಮಾಡೋದಷ್ಟೇ. ಈ ಸಲ ಕಪ್ ನಮ್ದೇ ಹಾಗಾದ್ರೆ? ಈ ಸಲ ಅಲ್ಲ, ಮುಂದಿನ ಸಲ. ಈ ಸಲ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, 16 ವರ್ಷ ಕಾದಿದೀವಿ ಅಂತ. ನಮ್ದು ಸರ್, ಅದು ಹುಡುಗಿಯರ್ದು. ಈ ಸಲ ಏನ್ ಸರ್ ಹುಡುಗಿಯರ್ದೆಲ್ಲ ಕಾಪಿ ಮಾಡ್ತಿದ್ದೀರಲ್ಲ? ನಾವೇನ್ ಹೇಳ್ತಿದ್ವಿ ಗೊತ್ತಾ, 16 ವರ್ಷ ಕಪ್ ಹೊಡೆದಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನು 16 ವರ್ಷ ಹೋದ್ರೂ ಪರವಾಗಿಲ್ಲ. ಒಂದೇ ಟೀಮು, ಒಂದೇ ಸಪೋರ್ಟ್ ಮಾಡೋದು. ನಾವು ವಿರಾಟ್ ಕೊಹ್ಲಿಗೆ ಸಪೋರ್ಟ್ ಮಾಡೋದು. ವಿರಾಟ್ ಕೊಹ್ಲಿಗೆ ಅಂತಾನಲ್ಲ, ಕರ್ನಾಟಕ ಟೀಮ್ ಅಷ್ಟೇ. ನಮ್ಗೆ ಯಾರೇ ಆಡಿದ್ರು ನಾವು ಅದೇ ಟೀಮ್ಗೆ ಸಪೋರ್ಟ್ ಮಾಡೋದು. ಅದೇ ಟೀಮ್ಗೆ ಸಪೋರ್ಟ್ ಮಾಡ್ತೀರಾ ಸರ್? ಇಷ್ಟೊಂದು ಲಾಯಲ್ ಫ್ಯಾನ್ಸ್ ಇದಾರಲ್ಲ, ಯಾಕೆ ಸರ್ ಇಷ್ಟೊಂದು ಜನ RCBಗೆ ಫ್ಯಾನ್ಸ್? ನಾವು ಬ್ಯಾನ್ ಆಗಿಲ್ಲ ಮೇಡಮ್, 2 ವರ್ಷ CSK ದೋರ್ತಾರೆ, ಅದಕ್ಕೆ ಮೋಸ್ಟ್ಲಿ ಅದಕ್ಕೆ ಇರ್ಬೋದೇನೋ. ನಾವು CSK ದೋರ್ತಾರೆ. ನಾವೇನಂತೀವಿ ಗೊತ್ತಾ, ನಮಗೆ ಒಂದು ಎಕ್ಸಾಂಪಲ್ ಕೊಡ್ಬೋದು ಇದಕ್ಕೆ. ಉದಾಹರಣೆ ಏನಂದ್ರೆ, ಎಕ್ಸಾಮಲ್ಲಿ ಫೇಲ್ ಆದರೆ ಇನ್ನೊಂದ್ಸಲ ಎಕ್ಸಾಮ್ ಕಟ್ಟಿ ಬರಿಬೋದು ಮತ್ತೆ. ಅರ್ಥ ಆಯ್ತಾ ಮೇಡಮ್? ಈ ಎಕ್ಸಾಮಲ್ಲಿ ಕೂತಿರ್ತೀವಲ್ಲ, ಎಕ್ಸಾಮಲ್ಲಿ ಫೇಲ್ ಆದರೆ ಇನ್ನೊಂದ್ಸಲ ಕಟ್ಟಿ ಎಕ್ಸಾಮ್ ಬರಿಬೋದು. ಆದರೆ ಎಕ್ಸಾಮಲ್ಲಿ ಡಿಬಾರ್ ಆದರೆ ಮತ್ತೆ ನಮಗೆ ಏನು ಮರ್ಯಾದೆನೂ ಇರೋಲ್ಲ, ಆಮೇಲೆ ಎಕ್ಸಾಮ್ ಬರೆಯೋಕ್ಕೂ ನಮ್ಗೆ ಆಸಕ್ತಿನೇ ಇರೋಲ್ಲ. ನಾವು ಅದಕ್ಕೆ ಲಾಯಲ್ ಆಗಿರುತ್ತೆ. ಮಾತಾಡಿ ಸರ್, RCB ಅವರು ಈ ಸಲ ಕಪ್ ನಮ್ದೇ. ಎಲ್ಲರೂ ಹಂಗೆ ಹೇಳ್ತಾರೆ, ಬಟ್ ನೀವು ನೋಡಿ ಈ ಸಲ ನಮ್ದೇ ಅದು ಕಪ್. ಪಕ್ಕನಾ ಸರ್? ಹೆಣ್ಮಕ್ಳು ಹೆಂಗೆ ಸರ್ ಸ್ಟ್ರಾಂಗ್ ಆಗಿದ್ದು? ಮತ್ತೆ ಈ ಸಲ ಕಪ್ ನಮ್ದಲ್ಲ, ನಮ್ದಂತಲ್ಲ ತಗೊಂಡು ಅವರೇ ಇನ್ಸ್ಪಿರೇಷನ್ ಬೇಕಲ್ವಾ ಲೈಫಲ್ಲಿ. ಬಾಯ್ಸ್ ಈ ಸಲ ಯಾವಾಗಲೂ ಹೆಣ್ಮಕ್ಳ ಮುಂದೆ ನಾವು ಹಿಂದ್ಗಡೆ ಫಾಲೋ ಮಾಡ್ತೀವಿ. ಸೊ ಇದರಲ್ಲೂ ಹಂಗೆ, ಇದ್ರಲ್ಲೂ ಹಂಗೆ ಹೆಣ್ಮಕ್ಳು ಸ್ಟ್ರಾಂಗ್. ಅಬ್ಸಲ್ಯೂಟ್ಲಿ ಅವರು ಒಳಗಡೆಯಿಂದ ಸ್ಟ್ರಾಂಗ್. ಅಲ್ಲ ಸರ್, ಈಗ RCB ಇವರಿಗೆ ವಿರಾಟ್ ಕೊಹ್ಲಿ ಅವರಿಗಿರುವಷ್ಟು ಫ್ಯಾನ್ಸ್ ಆಕ್ಚುಲಿ ಹೆಣ್ಮಕ್ಳಿಗಿಲ್ಲ. ಬಟ್ ಅವರು ಕಪ್ ಗೆದ್ರು.
ಈಗ ನೋಡಿ, ಈಗ ಎಷ್ಟೊಂದು ಫ್ಯಾನ್ಸ್ ಬಂದಿದ್ದಾರೆ. ಈಗ ನೋಡಿ, ಅದು ಕಪ್ ಗೆದ್ದ ಮೇಲೆ ನೋಡಿ ಹೆಂಗೆ ಫ್ಯಾನ್ಸ್ ಹೆಣ್ಮಕ್ಳಿಗೆ. ಈ ರಿಸಲ್ಟೇ ಇಂಪಾರ್ಟೆಂಟ್. ಸೊ ಈಗ ಮೆನ್ಸ್ ಟೀಮು ಅವ್ರಿಗೆ ಫಾಲೋ ಮಾಡ್ತಾರೆ. ನಮ್ಮದೇ ಈ ಸಲ ಗ್ಯಾರಂಟಿ. ಸರ್ ನಮಸ್ತೆ ಸರ್. ನೀವು ಕೇಳಿದ್ರೆ ಹೇಳ್ತೀವಿ. ಸರ್ RCB ಫ್ಯಾನ್ ಇಟ್ಕೊಂಡು ನಾವೇನ್ ಸರ್ ಕೇಳೋದು? ಸಚಿನ್ ಫ್ಯಾನು, ವಿರಾಟ್ ಕೊಹ್ಲಿ ಫ್ಯಾನು, ಇವ್ರು ಧೋನಿ ಫ್ಯಾನು. ಇವರು ಧೋನಿ ಫ್ಯಾನ್, ಪವರ್ ಸ್ಟಾರ್ ಫ್ಯಾನು. ಪಕ್ಕಾಗಿ ನಮ್ದೇ ಮ್ಯಾಚ್. ಈ ಸಲ ಕಪ್ ನಮ್ದೆ ಗೆಲ್ದೇ ಇರಲಿ ಮೇಡಮ್, ನಾವ್ ಹೇಳೋದು ಸರ್. 16 ವರ್ಷ ಆದ್ಮೇಲೆ ಹುಡುಗಿರ್ ಗೆದ್ರು, ಇನ್ನೊಂದ್ 2 ವರ್ಷ ನಮ್ಮವ್ರು ಗೆದ್ರು. ಹೆಣ್ಮಕ್ಳು ಸ್ಟ್ರಾಂಗ್ ಸರ್, ಅದ್ ಬಿಡಿ. ಬೆಂಗಳೂರಿಗೆ ಎಲ್ಲರೂ ಬೆಂಗಳೂರು ಸಪೋರ್ಟ್ ಮಾಡಿದ್ರೆ ಗೆಲ್ತಾರ. ಕಲಬೆರಕೆಗಳು ಜಾಸ್ತಿ, ಅವ್ರು ಶಾಪ್ದಿಂದ ಗೆಲ್ತಾ ಇಲ್ಲ ಅಷ್ಟೇ. ಅಲ್ಲ ಸರ್, ಇಷ್ಟೊಂದು ಲಾಯಲ್ ಫ್ಯಾನ್ಸ್ ಇದಲ್ಲ ಸರ್, ಯಾಕೆ RCB ಇಷ್ಟೊಂದು ಫ್ಯಾನ್ಸ್ ಯಾಕೆ ಸರ್? ಅವ್ರಿಗೆಲ್ಲ ನಿಯತ್ತಿದೆ ಮೇಡಮ್, ಅದಕ್ಕೆ ನಿಯತ್ತಿಗೋಸ್ಕರ. ಮಿಕ್ಕವ್ರಿಗಿಲ್ಲ. ಬೆಂಗಳೂರು ಎಲ್ಲರಿಗೂ ನಿಯತ್ ಬಂದ್ಬಿಟ್ರೆ ಈ ವರ್ಷನೇ ಗೆದ್ಬಿಡ್ತಾರೆ. ಈ ವರ್ಷನೇ ಗೆದ್ಬಿಡ್ತಾರೆ. ಮಾಟ ಮಾಡಿಸ್ಬಿಟ್ಟವ್ರನ್ನ. ಅವ್ರು ಆಟ ಆಡೋದೇ ಬೇಡ, ಎಲ್ಲ ಗೆದ್ಬಿಡ್ತಾರೆ. ಇಲ್ಲ, ಆಟ ಆಡ್ತಾರೆ, ಜೊತೆಗೆ ಇದೊಂದು ಇರ್ಲಿ ಅಂತ ಅಷ್ಟೇ. ಇದೊಂದು ಇರ್ಲಿ ನೋಡಿ, ಕಪ್ ಗೆಲ್ದಿರ ಇಷ್ಟು ನಿಯತ್ತಿದೆ, ಕಪ್ ಗೆದ್ರೆ ನೀವು ನಮ್ಮ ಮಾತಾಡ್ಸೋ ಟೈಮು ಸಿಗಲ್ಲ, ನಮ್ಗೂ ಟೈಮ್ ಇರಲ್ಲ, ಅಷ್ಟು ಬಿಸಿ ಇರ್ತೀವಿ. ನಮಗೆ ಚೇಂಜಸ್ ವಿಲ್ ಜಾಕ್ಸ್ ಹಾಕೊಳ್ಳಿ, ಇನ್ನೊಬ್ರನ್ನ ಕೂಡಿಸ್ರಿ. ಇವತ್ತು ಅವನು ತೆಗೆದುಬಿಟ್ರೆ ನಮ್ಗೆ ಅದೇ ಖುಷಿ. ಆ ಅಪ್ಪನ ಹಾಕಿದ್ರೆ ವಾಪಸ್ ಬಂದ್ಬಿಡ್ತೀವಿ. ವಾಪಸ್ ಬಂದ್ಬಿಡ್ತೀರಾ? ನೋಡ ಸರ್, ನೋಡಕ್ ಆಗ್ತಾ ಇಲ್ಲ. ಯಾರು ಸರ್ ಬೆಸ್ಟ್ ಪ್ಲೇಯರ್? ಯಾರು ಸರ್? ಅಫ್ಕೋರ್ಸ್ ವಿರಾಟ್ ಕೊಹ್ಲಿ. ವಿರಾಟ್ ಸರ್ ಫ್ಯಾನ್ಸ್ ನೀವು? ನೀವು ಎಲ್ಲಿ ತೋರಿಸಿಲ್ಲ ನೋಡಿ ಮೇಡಮ್. ನೀವು ಕೊಹ್ಲಿ ಹಾಕೊಂಡಿದ್ದೀರಾ? ಅವ್ರಿಗೆ ಧೋನಿ ಹಾಕೊಂಡಿದ್ದಾರಾ? ಮನ್ಸಲ್ಲಿ ಹಾಕೊಂಡಿದ್ದಾರೆ, ಹಾಕಿಲ್ಲ ಅಷ್ಟೇ. ಇಲ್ಲ ನೋಡಿ, ಧೋನಿ ಫ್ಯಾನ್ಸ್ ಅಷ್ಟೇ ನೋಡಿ, ಈ ತರ ಇರಬೇಕು. ಧೋನಿ ಫ್ಯಾನ್ಸ್ ಧೋನಿ ಫ್ಯಾನ್ಸ್ ನೋಡಿ, ಎಲ್ಲೋ ಜರ್ಸಿ ಹಾಕೊಂಡ್ ಬರ್ಬಾರ್ದು. ಓ ಹಾಗೆ. ಓಕೆ ಸರ್. ಇದು ಎಲ್ಲಿ ಬರುತ್ತೆ ಮೇಡಮ್ ನೋಡಕ್ಕೆ? ಆಯ್ತಾ ಸರ್, ಮಾತಾಡಿ ಸರ್. ಈ ಸಲ ಗ್ಯಾರಂಟಿ ಕಪ್ಗೆ ತೋರಿಸ್ತೀರಾ? ಗೆದ್ದ ದಿವಸ ಫೈನಲ್ ಇಲ್ಲಿ ಸಿಗಲ್ಲ, ಯಾವ್ದೋ ಒಂದು ಇಂಟರ್ವ್ಯೂ ಮಾಡಿ ಮೇಡಮ್ ಬರ್ತೀವಿ, ಇಲ್ಲ ಮಾತಾಡ್ತೀವಿ. ಗೆದ್ದವತ್ತು ಬರ್ತೀವಿ ಸರ್. ಕಪ್ ಹೊಡಿಬೇಕಂದ್ರೆ ಬಿಸಿ ರಾಗಿ ಮುದ್ದೆ, ಡೋಲ 6 ಬಿಟ್ವಿ ಮಾತ್ರ ನಾಟಿ ಕೋಳಿ ಸಾರು, ಕೈಮಾ ಮುದ್ದೆ ತಿನ್ಕೊಬರ್ಬೇಕು. ಇವ್ರ ಕೈಲಿ ಆಗಲ್ಲ. ಹುಡುಗಿರು ಹೊಡೆದರೆ ಇವ್ರು ಹೊಡಿತಾ ಇಲ್ಲ. 13 ವರ್ಷದಿಂದಲೂ ನಮ್ಮದೇ ಕಪ್ಪು ಅಂತ ಅಭಿಮಾನಿಗಳು ಸುಮ್ಮನೆ ನಿರಾಸೆ ಅನುಭವಿಸ್ತಾರೆ. ನೋಡ್ಬೇಕು ಈ ಸರಿ. ನೀವು RCB ಅಭಿಮಾನಿ ಅಲ್ವಾ? ನಾವು RCB ಅಭಿಮಾನಿ ಇದ್ಕೊಂಡು ಈಗ ಹೇಳಿದ್ರೆ ಸರ್, ಈ ಸಲ ಎಲ್ಲರೂ ಹೇಳ್ತಾರೆ ಸರ್. ಇಲ್ಲ ಮೇಡಮ್, ನಮ್ಮ ಕನ್ನಡಿಗರೇ ಇಲ್ವಲ್ಲ RCB ಒಳಗಡೆ. ಒಬ್ಬರನ್ನಾದ್ರೂ ಕೊಂಡ್ಕೊಂಡ್ರೆ ನೋಡಕ್ಕೆ ಇನ್ನೂ ಅಭಿಮಾನಿಗಳು ಒಂಥರ ಕ್ರೇಜ್ ಇರುತ್ತಲ್ಲ ಸರ್. ಅದು ವಿರಾಟ್ ಕೊಹ್ಲಿ ಅವರೆಲ್ಲ ಅಷ್ಟು ಚೆನ್ನಾಗಿ ಆಟ ಆಡ್ತಾರಲ್ಲ ಸರ್. ನಾವು ವಿರಾಟ್ ಕೊಹ್ಲಿ ಫ್ಯಾನು, ವಿರಾಟ್ ಕೊಹ್ಲಿ ಫ್ಯಾನೇ ಮೇಡಮ್. ಆದರೆ ಕನ್ನಡಿಗರು ಒಬ್ರು ಇರಬೇಕು ಟೀಮಲ್ಲಿ, ಇದ್ರೆ ಅವಾಗ ಒಂಥರ ಸ್ಟೇಡಿಯಂ ಅಲ್ಲಿ ಇನ್ನೂ ಕಡೆ ಇರುತ್ತೆ. ಇನ್ನೂ ಕಡೆ ಇರುತ್ತೆ. ಆದ್ರೂ ಸರ್, ಇಷ್ಟು ಜನ RCB ಗೆ ಫ್ಯಾನ್ಸ್ ಇದಾರಲ್ಲ, ಅದು ಹೆಂಗೆ ಸರ್ ಇಷ್ಟೊಂದು ಜನ? ಎಲ್ಲ ಟೀಮ್ಗೂ ಇದೆ. ಬೆಂಗಳೂರು ಅದನ್ನ ಬಿಟ್ಕೊಡಲ್ಲ ನಾವು. ಅದಕ್ಕೆ ಈ ಟೈಮ್ ನಿಜವಾಗ್ಲೂ ನಮಗೆ ಕಾನ್ಫಿಡೆನ್ಸ್ ಇಲ್ಲ ಗೆಲ್ಲಿತೀವಿ ಅಂತ, ಯಾಕಂದ್ರೆ ಬೌಲಿಂಗ್ ಲೈನ್ ತುಂಬಾ ಕಚಡಾಗಿದೆ. ಆದ್ರೂ ನಮ್ಮ ಕರ್ತವ್ಯ ನಾವು ಮಾಡಬೇಕು. ನಮ್ಮ ಕರ್ತವ್ಯ ಸಪೋರ್ಟ್ ಮಾಡೋದು RCB ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ. RCB ನ ಸಪೋರ್ಟ್ ಮಾಡ್ತಾ ಇರ್ತೀರ ಪಕ್ಕ. ವಿರಾಟ್ ಕೊಹ್ಲಿ RCB ಫ್ಯಾನ್. ವಿರಾಟ್ ಕೊಹ್ಲಿ ಇಷ್ಟ. ಈ ಸಲ ಕಪ್ ನಮ್ದೇನಾ? RCB ಈ ಸಲ ಕಪ್ ನಮ್ದೇ. ಫಾಲೋ ಮಾಡ್ತಾ ಇರೋದು ಯಾರು RCB ಬಗ್ಗೆ ಗೊತ್ತೇ ಇರುತ್ತೆ ಆಬ್ವಿಯಸ್ಲಿ. ಓಕೆನಾ ಸರ್? ಮ್ಯಾಮ್, RCB ಡಿಜಿಟಲ್ ಮೀಡಿಯಾ RCB ಫ್ಯಾನ್ಸಾ? ಅಬ್ಸಲ್ಯೂಟ್ಲಿ. ಹುಟ್ಟಿರೋದಂತ ಬೆಂಗಳೂರೇ, ಸೊ ಬೆಂಗಳೂರೇ ಫ್ಯಾನ್. ಈ ಸಲ ಕಪ್ ನಮ್ದೇನಾ? ನಮ್ದೇ, ಡೌಟೇ ಇಲ್ಲ. ಪ್ರತಿ ಸಲ ಅದನ್ನೇ ಹೇಳ್ಕೊಂಡು ಬಂದಿರ ಮ್ಯಾಮ್. ಒಂದ್ಸಲ ಆ ಹುಡುಗಿಯರು ಸ್ಟ್ರಾಂಗ್, ಹುಡುಗಿರೇ ಸ್ಟ್ರಾಂಗ್ ಗುರು. ಆಮೇಲೆ ಇಷ್ಟು ಸಲ ಹೇಳಿ ತಗೊಂಡಿಲ್ಲ, ಬಟ್ ಹುಡುಗಿಯರು ಹೇಳ್ದೇನೆ ವಿನ್ ಆಗ್ಬಿಟ್ರು. ಹಂಗೆ ಇವತ್ತು ಹೇಳ್ತೀನಿ, ಬರ್ತಾ ಇರ್ತಾರೆ ಮೆನ್ಸು. ಅಲ್ಲ ಮ್ಯಾಮ್, ಇಷ್ಟೊಂದು ಜನ RCB ಗೆ ಲಾಯಲ್ ಆಗಿ ಫ್ಯಾನ್ಸ್ ಇದ್ದಾರಲ್ಲ, ಯಾಕೆ? ಐ ಥಿಂಕ್ ಅದು ನಮ್ಮ ಬೆಂಗಳೂರ ಮಣ್ಣು, ನಮ್ಮ ಕನ್ನಡ ಭಾಷೆದ ಇದು ಹೃದಯ, ಅದು ಹೃದಯ ಅಷ್ಟೇ. ನಮ್ಮ ತಾಯಿನ ಬಿಟ್ಕೊಡ್ಬಾರ್ದು, ಬಿಟ್ಕೊಡಕ್ಕಾಗಲ್ಲ. RCB ಬಗ್ಗೆ ಒಂದೆರಡು ಮಾತು ಹೇಳಿ. RCB ಈ ಸಲ ಅದು ಮ್ಯಾಚ್ ಗೆಲ್ತಾರೆ ಅಂತ ಅನ್ಕೊಂಡು ಬಂದಿದ್ದೀವಿ. ಈ ಸಲ ಮ್ಯಾಚ್ ಗೆಲ್ಬೇಕಂತ ತುಂಬ ಹೋಪ್ಸ್ ಇದೆ. ಖಂಡಿತ ಗೆಲ್ತಾರೆ. ಬಟ್ ಹೆಣ್ಮಕ್ಳು ಗೆದ್ದಿದಾರಲ್ಲ ಮ್ಯಾಮ್ ಆಲ್ರೆಡಿ. ಅದೇ ಇವ್ರ ಲೈನಲ್ಲಿ ಇದ್ದಾರೆ ನೋಡಿ, ಸ್ವಲ್ಪ ಇನ್ಸ್ಪೈರ್ ಆಗಿ ಗೆಲ್ಬೇಕು ಈ ಸಲ. ಸೊ ದಟ್ ಐ ಆಮ್ ರಿಯಲಿ ಲುಕಿಂಗ್ ಫಾರ್ ದೆಮ್. ಓಕೆ, ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು ಮ್ಯಾಮ್? ನನ್ನ
ನನ್ನ ಫೇವ್ರೆಟ್ ಪ್ಲೇಯರ್ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಆ್ಯಂಡ್ ಮ್ಯಾಕ್ಸ್ವೆಲ್. ಐ ಲೈಕ್ ಮ್ಯಾಕ್ಸ್ವೆಲ್. ಓಕೆ ಮ್ಯಾಮ್, ಅಲ್ಲ ಇಷ್ಟೊಂದು ಜನ ಬೆಂಗಳೂರು ಇಷ್ಟೊಂದು ಜನ RCB ಫ್ಯಾನ್ಸ್ ಇದ್ದಾರಲ್ಲ, ಏನಕ್ಕೆ ಇಷ್ಟೊಂದು ಜನ ಫ್ಯಾನ್ಸ್? ಒಂದ್ಸಲೂ ಕಪ್ ಗೆದ್ದಿಲ್ಲ, ಅದಕ್ಕೆ ಇಷ್ಟು ಜನ ಫ್ಯಾನ್ ಕ್ರೇಜ್ ಇದ್ದಾರೆ. ಕಪ್ ಗೆದ್ಮೇಲೆ ಸ್ವಲ್ಪ ಕಡಿಮೆ ಆಗ್ಬೋದು ಅನ್ಕೊಂಡಿದ್ದೀನಿ. ಐ ರಿಯಲಿ ಥಿಂಕ್ ದ ಕ್ರೇಜ್ ವಿಲ್ ಆಲ್ವೇಸ್ ರಿಮೈನ್ ಸೇಮ್. ಬಟ್ ತುಂಬ ಆಸೆ ಇದೆ ಈ ಸಲ ಕಪ್ ಗೆಲ್ಲಬೇಕು. ಈ ಸಲಕ್ಕೆ ವಿ ವಾಂಟ್ ದಟ್ ದ ಲೆಗೆಸಿ ಟು ಸೇ ದಟ್ ಎಸ್ ವಿ ಡು ಹ್ಯಾವ್ ಎ ಕಪ್. ಈ ಸಲ ಕಪ್ ನಮ್ದು ಅಂತ ಹೇಳೋ ದ ಲೆಗೆಸಿ ಬೇಕಾಗುತ್ತೆ. ತುಂಬ ಆಸೆ ಇದೆ. ಓಕೆ, ಐ ಆಮ್ ರಿಯಲಿ ಹೋಪಿಂಗ್ ಫಾರ್ ಇಟ್. 16 ವರ್ಷದಿಂದ ವೇಟ್ ಮಾಡ್ತಿದ್ವಿ RCB ಕಪ್ ಗೆಲ್ಲೋದಕ್ಕೋಸ್ಕರ. ಈ ಸಲ ಕಪ್ ಗೆಲ್ಲುತ್ತೆ. ಈ ಸಲ ಕಪ್ ನಮ್ದೆ. ಜೈ RCB. I started watching it when back in 2008 I was just 7th standard ಅಲ್ಲಿ. ಅವಾಗ ತುಂಬ ಕ್ರೇಜ್ ಇತ್ತು. ಆ್ಯಂಡ್ ಫಸ್ಟ್ ಮ್ಯಾಚ್ ನಿಂಗೆ ಇದು ನೆನಪಿದೆ ಇದುವರೆಗೂ, ಲೈಕ್ RCB ವರ್ಸಸ್ KKR and they were playing in our home ground and RCB ತುಂಬ ಸೋತ್ಬಿಟ್ಟಿದ್ರು, ತುಂಬ ಬೇಜಾರಾಗಿತ್ತು. ಬಟ್ ಸ್ಟಿಲ್ ವಿ ಆಲ್ವೇಸ್ ಲವ್ RCB and it's been there, ಸಾಯೋವರೆಗೂ we support only RCB and we just hope that we only see once cup lift ಮಾಡೋದು. women's obviously ಗೆದ್ದಿದ್ದಾರೆ. It's men's time now and we'll always cheer RCB. ಸೊ ಈ ಸಲ ಕಪ್ ನಮ್ದೆ. ವಿರಾಟ್ ಕೊಹ್ಲಿ ಫ್ಯಾನ್. ವಿರಾಟ್ ಕೊಹ್ಲಿ ಫ್ಯಾನ್. RCB ಅಂದ್ರೆ ಇಷ್ಟ. ಏನಕ್ಕೆ ಇಷ್ಟ RCB? ತುಂಬಾ ಚೆನ್ನಾಗಿ ಆಟ ಆಡ್ತಾರಾ? ಹೌದಾ? ವಿರಾಟ್ ಕೊಹ್ಲಿ ರನ್ ಮಿಷನ್. ಹೌದಾ? ಈ ಸಲ ಕಪ್ ನಮ್ದೇನಾ? ಪಕ್ಕ ನೋಡಿ, ಈ ಸಲ ಕಪ್ ನಮ್ದೆ ಅಂತಾರೆ ಹೇಳು. ಈ ಸಲ ಕಪ್ ನಮ್ದೆ. ಓಕೆ ಸರ್, ಹೇಳಿ ಸರ್ RCB ಬಗ್ಗೆ ಏನು? ನಾವು RCB ಮೇಲೆ ಸಿಕ್ಕಾಪಟ್ಟೆ ಫುಲ್ ಲಾಯಲ್ ಫ್ಯಾನ್ಸ್ ನಾವು. ಓಕೆ. ಮತ್ತು 16 ವರ್ಷದಿಂದ ನಾವು RCBಯಿಂದನೇ ಫಾಲೋ ಮಾಡ್ಕೊಂಬರ್ತಾ ಇದ್ದೀವಿ. ಇವಾಗ ನನ್ನ ಮಗನ ಜೊತೆಗೆ RCB ಫ್ಯಾನ್. ಬಟ್ ಈ ಸರಿ ಮಾತ್ರ ಕಪ್ ನಮ್ಮದೇ. ಪಕ್ಕ. ಹೆಣ್ಮಕ್ಳು ವಿನ್ ಆಗಿದಾರಲ್ಲ ಸರ್? ಹೆಣ್ಮಕ್ಳು ಆಗಿದ್ರೆ ಗಂಡ್ಮಕ್ಳು ವಿನ್ ಆಗ್ಬೇಕಲ್ಲ ಮೇಡಮ್? ಹೆಣ್ಮಕ್ಳು ವಿನ್ ಆಗ. ಸರ್ ಇಷ್ಟೊಂದು ಜನ ಫ್ಯಾನ್ಸ್ ಇದಾರಲ್ಲ ಸರ್ RCBಗೆ, ಏನಕ್ಕೆ ಸರ್ ಇಷ್ಟೊಂದು ಲಾಯಲ್ ಫ್ಯಾನ್ಸ್? ಲಾಯಲ್ ಫ್ಯಾನ್ಸ್ ಅಂದ್ರೆ ವಿರಾಟ್ ಕೊಹ್ಲಿ ಬಗ್ಗೆ ಅಷ್ಟೇ, ಮತ್ತೆ ಎಂಥದ್ದಿಲ್ಲ. ವಿರಾಟ್ ಕೊಹ್ಲಿ ಮಾತ್ರ ವಿರಾಟ್ ಕೊಹ್ಲಿ ಇದಕ್ಕೆ ಒಂದು ಫ್ಯಾನ್ಸ್ ಇಷ್ಟೊಂದು ಫ್ಯಾನ್ ಬೇಸ್ ಇದೆ. ಆದರೆ ನಮ್ಮ ಇಂಡಿಯಾದಲ್ಲಿ ಎಷ್ಟು IPL ಟೀಮ್ ಇದೆ, ಯಾವುದಕ್ಕೂ ಇಷ್ಟು ಲಾಯಲ್ ಫ್ಯಾನ್ಸ್ ಬೇಸ್ ಇಲ್ಲ. ನಮ್ದು ವಿರಾಟ್ ಕೊಹ್ಲಿ ಇರೋದ್ರಿಂದ ಇಷ್ಟು ಲಾಯಲ್ ಫ್ಯಾನ್ಸ್ ಬೇಸ್ ಇದೆ. ಲಾಯಲ್ ಫ್ಯಾನ್ಸ್ ಇದೆ. ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ. ಅಲ್ಲ ನಮ್ದು. ಈ ಸಲ ಕಪ್ ನಮ್ದು. RCB ಹೊಸ ಅಧ್ಯಾಯ ಶುರುವಾಗಿದೆ. RCB ನಮ್ಮ ಬಾಹುಬಲಿ ವಿರಾಟ್ ಕೊಹ್ಲಿಗೆ ದಯವಾಗಲಿ. ABDಗೆ ದಯವಾಗಲಿ. ABD ವಿಲಿಯರ್ಸ್. ಮ್ಯಾಕ್ಸ್ವೆಲ್ RCB ಫ್ಯಾನಾ? ಹೌದು, ಪಕ್ಕ RCB ಫ್ಯಾನು. ಎಷ್ಟು ವರ್ಷ ಆದರೂ ಏನೇ ಆಗಲಿ, ಗೆಲ್ಲಿ ಸೊಲ್ಲಿ RCB ಫಾರ್ ಎವರ್. ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ಮದೇ. ಹೆಣ್ಮಕ್ಳು ಸ್ಟ್ರಾಂಗ್. ಹೆಣ್ಮಕ್ಳು ಆಲ್ರೆಡಿ ಮುಗಿಸಿದ್ದಾರೆ. ಈ ಸರ್ತಿ ನಮ್ಮದೇ ಆಗುತ್ತೆ ಕಪ್ಪು, ಗ್ಯಾರಂಟಿ. ಈ ಸಲ ಕಪ್ ನಮ್ಮದೇ.